ಮಗನಿಗೆ ಸ್ಕೂಲ್ ರಜೆ ಇದ್ದಿದ್ದ ದಿನ ಅವನಿಗೆ ಏನು ಇಷ್ಟ ಆಗಲ್ವೋ ತಿಂಡಿ ಅದನ್ನು ಬೆಳಗ್ಗೆ ಹೊತ್ತು ಮಾಡಿಬಿಡೋದು. ಏಕೆಂದರೆ ಮಧ್ಯಾಹ್ನದ ಹೊತ್ತು ಅದನ್ನು ಹಾಕಿದ್ರೆ ತೊಗೊಂಡು ಹೋಗಲ್ಲ, ಹಾಗೆಯೇ ತಿನ್ನಲ್ಲ, ಹಾಗೆಯೇ ವಾಪಸ್ಸು ಬಾಕ್ಸನ್ನ ಹಾಗೆ ತರ್ತಾನೆ. ಉಪ್ಪಿಟ್ಟು ಸಾಮಾನ್ಯ ಎಲ್ಲರಿಗೂ ಇಷ್ಟ ಆಗದೇ ಇರೋವಂಥ ತಿಂಡಿ, ಏನಕ್ಕೆ ಅಂತ ಗೊತ್ತಿಲ್ಲ, ಆದರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಅಕ್ಕಿ ತರಿ ಉಪ್ಪಿಟ್ಟು ಅಂದರೆ ಒಂದು ತುತ್ತು ಸ್ವಲ್ಪ ಜಾಸ್ತಿನೇ ತಿನ್ನಬೇಕು ಅಂತ ಅನಿಸುತ್ತೆ. ಹೀಗಾಗಿ ಇವತ್ತು ಮನೆಯಲ್ಲಿ ಅಕ್ಕಿ ತರಿ ಉಪ್ಪಿಟ್ಟನ್ನು ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. 1 ಕಪ್ ಅಕ್ಕಿ ತರಿನ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಘಮ ಬರೋವರೆಗೆ ಚೆನ್ನಾಗಿ ಹುರಿಬೇಕು. ಹಾಗೆಯೇ ತೆಗೆದಿಟ್ಕೊಂಡಿದ್ದ ನಂತರ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲನೂ ಹಾಕಿ ಹಸಿರು ಮೆಣಸಿನ್ಕಾಯಿ ಮೈ ಮೇಲೆಲ್ಲ ಸ್ವಲ್ಪ ವೈಟ್ ಸ್ಪಾಟ್ಸ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಉಪ್ಪಿಟ್ಟಿಗೆ ಯಾವಾಗ್ಲೂ. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ತರಕಾರಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್, ಸ್ವಲ್ಪ ಅವರೆಕಾಳು ಮನೆಯಲ್ಲೇ ಬಿಟ್ಟಿತ್ತು ಮೇಲ್ಗಡೆ ಟೆರೆಸಲ್ಲಿ, ಹಾಗಾಗಿ ಒಂದು ಹಿಡಿಯೂ ಇಲ್ಲ ಅನ್ಸೋದು, ಒಂದು ಅರ್ಧ ಹಿಡಿ ಅವರೆಕಾಳು ಹಾಕಿದ್ದೀನಿ ಅಷ್ಟೇ. ಎಳೆಯದಾಗಿತ್ತು, ಹಾಗಾಗಿ ನಾನು ಬೇಯಿಸ್ಕೊಳ್ದೇನೆ ಹಾಗೆ ಡೈರೆಕ್ಟಾಗಿಯೇ ಎಣ್ಣೆಗೆ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ತರಕಾರಿ ಬೇಯಬೇಕಾದ್ರೇ ಚೆನ್ನಾಗಿ ತರಕಾರಿನೂ ಬೇಗ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ಉಪ್ಪನ್ನು ಸಹ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 4 to 5 ಮಿನಿಟ್ಸ್ ಲೋ ಫ್ಲೇಮ್ ಮಾಡಿ ಬಿಟ್ಬಿಟ್ರೆ ಆಯಿತು. ತರಕಾರಿಗಳೆಲ್ಲ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ವ, ಬೇಗನೆ ಸಾಫ್ಟ್ ಆಗುತ್ತೆ. ಹಾಗೆಯೇ ಉಪ್ಪಿಟ್ಟಿಗೆ ಈ ತರಕಾರಿಗಳನ್ನೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೇ ಒಂದು ರುಚಿ. ನೀವು ಮತ್ತು ಫಸ್ಟು ಕುಕ್ಕರ್ನಲ್ಲಿ ಬೇಯಿಸ್ಬಿಟ್ಟು ತರಕಾರಿನ ಆಮೇಲೆ ಈ ರೀತಿ ಹಾಕಿದ್ರೇ ಇನ್ನೊಂದು ರುಚಿ. ಸೊ ಯಾವತ್ತೂ ಎಣ್ಣೆಗೆ ಹಾಕಿ ಫ್ರೈ ಮಾಡೋದನ್ನು ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ತರಕಾರಿನೂ ಬೆಂದಿತ್ತು, ಹಾಗೆಯೇ ಅವರೆಕಾಳು ನೋಡೋಣ ಬೆಂದಿದೆಯಾ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡಿದೆ. ಅವರೆಕಾಳು ಸಹ ಚೆನ್ನಾಗಿ ಬೆಂದಿತ್ತು, ಎಳೆದಿತ್ತಲ್ವಾ, ಹಾಗಾಗಿ. ಆಮೇಲೆ ಇದಕ್ಕೆ ನೀರನ್ನು ಸೇರಿಸಿದ್ದೀನಿ. ನೀರು ಎಷ್ಟು ಅಂತ ಅಂದರೆ 1 ಕಪ್ ಅಕ್ಕಿ ತರಿ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ 3 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಅಕ್ಕಿದಾಗಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹೀರುತ್ತೆ, ಹಾಗಾಗಿ 3 ಕಪ್ ನೀರು ಬೇಕು ಇದಕ್ಕೆ. ಇಲ್ಲ ನಮಗೆ ಉದ್ರುದ್ರಾಗಬೇಕು, ತುಂಬ ಉದ್ರುದ್ರಾಗಬೇಕು ಅಂತ ಅಂದರೆ 2.5 ಕಪ್ ಆಗುವಷ್ಟು ಹಾಕ್ಕೋಬೋದು. ಸ್ವಲ್ಪ ಸಾಫ್ಟಾಗಿ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡೋವಂಥವ್ರು 3 ಲೋಟ 1ಕ್ಕೆ 3 ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸರಿ ಬರುತ್ತೆ. ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬಂದ ನಂತರ ಮಾಡ್ಕೊಂಡಿಟ್ಕೊಂಡಿರೋ ಅಂಥ ಅಕ್ಕಿ ತರಿನೂ ಸಹ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗೋದು ನಿಧಾನ, ರವೆ ಅಷ್ಟು ಬೇಗ ಅಳ್ಕೊಬಿಡಲ್ಲ ನೀರಿಗೆ ಹಾಕಿದ ತಕ್ಷಣವೇ. ಸೊ ಅದೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ ಪಟ ಅಂತ ಹಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಬಿಡಬೇಕು. ಒಂದು 3 ನಿಮಿಷ ಆದಮೇಲೆ ಮತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮ್ ಮಾಡಿಬಿಟ್ಬಿಟ್ರೆ ಚೆನ್ನಾಗಿ ಅಕ್ಕಿ ತರಿ ಅರಳಿಕೊಂಡು ಚೆನ್ನಾಗಾಗಿರುತ್ತೆ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕಿ, ಅದರಲ್ಲೂ ಫ್ರೆಶ್ಶಾಗಿ ತುರಿದಿರೋಂಥ ಕಾಯಿ ತುರಿ ಹಾಕಿದ್ರೆ ಸಕ್ಕ ಟೇಸ್ಟ್ ಇರುತ್ತೆ. ಸ್ವಲ್ಪ ಕಾಯಿ ತುರಿ ಉಪ್ಪಿಟ್ಟಿಗೆ ಸ್ವಲ್ಪ ಕಾಯಿ ತುರಿ ಬಾಯಿಗೆ ಹಾಕ್ಕೊಂಡು ಹಾಕೋದು ನಾನು ಯಾವಾಗಲೂ. ಫ್ರೆಶ್ಶಾಗಿ ಕಾಯಿ ತುರಿ ತಿಂದರೆ ಎಷ್ಟು ಟೇಸ್ಟ್ ಅಲ್ವಾ. ಆದರೆ ಈಗಿನ ಕಾಲದ ಮಕ್ಳಿಗೆ ಆ ಟೇಸ್ಟ್ ಎಲ್ಲ ಗೊತ್ತೇ ಇಲ್ಲ. ನಾನಂತೂ ಯಾವಾಗಲೂ ಅಷ್ಟೇ ಕಾಯಿ ತುರಿತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೋತೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಟೊಮೆಟೊ ಹಾಕಿಲ್ಲ, ಟೊಮೆಟೊ ಬದಲಾಗಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಿಂಡಿ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ. ಯಾವತ್ತು ಉಪ್ಪು ಮತ್ತು ಖಾರ ಎಲ್ಲ ಸ್ವಲ್ಪ ಮುಂದಾಗಿದ್ರೇ ಚೆಂದ, ಹುಳಿನೂ ಅಷ್ಟೇ. ಹಾಗಾಗಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ಉಪ್ಪಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಫಸ್ಟ್ ಪ್ರದೀಪಿಗೆ. ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ನನಗಂತೂ ತುಂಬ ಇಷ್ಟ ಆಗುತ್ತೆ, ಕೆಲವ್ರಿಗಂತೂ ಇಷ್ಟನೇ ಆಗಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಫಸ್ಟು ಮುದ್ದೆ ಅಂತ ಅನಿಸುತ್ತೆ ನಿಮಗೆ, ಆದರೆ ಕರೆಕ್ಟ್ ಹದದಲ್ಲಿ ಬಂದಿರುತ್ತೆ ಅಕ್ಕಿ ತರಿ ಉಪ್ಪಿಟ್ಟು. ತಣ್ಣಗಾದ್ಮೇಲೆ ಈ ರೀತಿ 1ಕ್ಕೆ 3ರಷ್ಟು ನೀರನ್ನು ಹಾಕಿದರೆ, ಅವರೆಕಾಳನ್ನು ನೋಡಿದ್ರಿ ಅಲ್ವಾ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಹಾಗೆಯೇ ಈ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಆಗಿ ಕೆಲವೊಬ್ಬರು ಮೊಸರು ಹಾಕೋತಾರೆ, ಕೆಲವೊಬ್ಬರು ಉಪ್ಪಿನಕಾಯಿ ಜೊತೆ ತಿಂತಾರೆ. ನನಗಂತೂ ಉಪ್ಪಿಟ್ಟಿಗೆ ಮೊಸರು ಅಂದ್ರೇ ತುಂಬ ಇಷ್ಟ. ಫಸ್ಟ್ ಒಂದು ತುತ್ತು ಯಾವಾಗಲೂ ಉಪ್ಪಿಟ್ಟು ಹೇಗಿದೆ ಅಂತ ಟೇಸ್ಟ್ ನೋಡಬೇಕಲ್ಲ, ಹಾಗಾಗಿ ಉಪ್ಪಿಟ್ಟನ್ನು ಹಾಗೆ ತಿಂದೆ. ತುಂಬಾ ಟೇಸ್ಟಿಯಾಗಿತ್ತು. ಜೊತೆಗೆ ಮನೆಯಲ್ಲೇ ಮಾಡಿರೋ ಅಂಥ ಗಟ್ಟಿ ಮೊಸರು ಇದ್ರಂತೂ ಇನ್ನೊಂದು ರೌಂಡ್ ಉಪ್ಪಿಟ್ಟು ಹಾಕ್ಕೊಂಡು ತಿನ್ನೋದೆ ನಾನು.